ಇದ್ದೀನಿ. ತುಂಬ ಜನ ಇದು ಲೆಹೆಂಗಾ ಸ್ಟಿಚ್ ಮಾಡೋದು ಹೇಗೆ, ಸ್ಕರ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ ತುಂಬ ಜನ. ಒಂದೊಂದೇ ವೀಡಿಯೋಸನ್ನು ಹಾಕಿ ನನಗೆ ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಸಾರಿಯಲ್ಲಿ ಇದು ಲೆಹೆಂಗಾ ಅಂದರೆ ಇದರಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಇದನ್ನು ಇವಾಗ ಕಟ್ ಮಾಡಿ ಆಯಿತು. ಸ್ಕರ್ಟಿಗೆ ನಮ್ಮದು ಮೆಷರ್ಮೆಂಟ್ ಇರ್ತದಲ್ಲ, ಅದು ಎಷ್ಟು ಲೆಂತ್ ಇರ್ತದೆ ಅಷ್ಟು ಲೆಂತನ್ನು ಇಟ್ಟು ಒಂದು ಇಂಚು ಮಾರ್ಜಿನ್ ಇಟ್ಟು ಮಾಡಿಕೊಳ್ಬೇಕು. ಹಾಗೆ ನಾನು ಕಟ್ ಮಾಡಿಕೊಂಡಿದ್ದೇನೆ. ಇದು ಕಟ್ ಮಾಡಿ ಆಯಿತು, ಆದ ನಂತರ ಆಯಿತು ವಿಡಿಯೋಸ್ ಮಾಡುವ ಅಂತ. ಸೊ ಎಲ್ಲರಿಗೂ ಸ್ಕರ್ಟಿಗೆ ಎಷ್ಟು ಮೀಟ್ರ್ ಬೇಕಾಗ್ತದೆ ಅಂತ, ನಮಗೆ ಈ ನೆರಿಗೆ ನಾವು ಇಡ್ತೇವಲ್ಲ ಅದೆಷ್ಟು ನಮಗೆ ಬೇಕು, ತುಂಬ ದೊಡ್ಡದು ಬೇಕಾ ಸಣ್ಣ ಸಣ್ಣದು ಬೇಕಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಒಂದು ಸ್ಕರ್ಟಿಗೆ ಒಂದು 3.5 ಮೀಟರ್ ಆದರೂ ಬೇಕು ಮಿನಿಮಮ್. ಸಣ್ಣ ಮಕ್ಕಳಿಗೆ ಒಂದು 2.5 ಮಾಡ್ಬೋದು, ದೊಡ್ಡವರಿಗೆ ಒಂದು 3.5-4 ಮೀಟ್ರಲ್ಲಿ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು. ಸೊ ಅದನ್ನು ಎಷ್ಟು ನಮಗೆ ಲೆಂತ್ ಬೇಕೋ ಅಷ್ಟು ಉದ್ದ ಕಟ್ ಮಾಡಿ ಇಟ್ಟರೆ ಆಯಿತು. ಇದು ತುಂಬ ಈಸಿಯಾಗಿದೆ. ಹಾಗೆ ಇದಕ್ಕೆ ಲೈನಿಂಗ್ ಹೇಗೆ ಮಾಡೋದು, ಲೈನಿಂಗ್ ಎಷ್ಟು ಮೀಟರ್ ಬೇಕಾಗ್ಬೋದು, ಇವಾಗ ಪೀಸ್ 4 ಮೀಟರ್ ಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ಲೈನಿಂಗ್ ಅಷ್ಟೇ ಬೇಕಾ ಅಂತ ತುಂಬ ಜನರಿಗೆ ಕ್ವಶನ್ ಇರ್ಬೋದು ಮೈಂಡಲ್ಲಿ. ಸೊ ಲೈನಿಂಗ್ ಅಷ್ಟು ಬೇಡ, ಲೈನಿಂಗ್ ಒಂದು 2.5 ಮೀಟರ್ ಸಾಕು. ಒಂದು 2.5 ಮೀಟರಲ್ಲಿ ನಮಗೆ ಲೈನಿಂಗ್ ಇಡ್ಬೋದು. ಅದನ್ನು ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಒಂದು 6 ಇಂಚ್ ಇಟ್ಕೊಳ್ಳಿ. 6 ಆಗ್ತದೆ, 5 ಆಗ್ತದೆ. ಸೊ ಮತ್ತೆ ಇಲ್ಲಿ ಒಂದು ಮಾರ್ಕ್ ಹಾಕಿ 6 ಇಂಚ್. ಈಗ ನೀವು ಅಲ್ಲಿ ಎಷ್ಟು ಮಾರ್ಕ್ ಹಾಕಿದ್ದೀರಾ ಅಷ್ಟೇ ಮಾರ್ಕನ್ನು ಇಲ್ಲಿ ಹಾಕಬೇಕು. ಹೀಗೆ ಆಯಿತಾ? ಹೀಗೆ ಆದ ಮೇಲೆ ಇಲ್ಲಿ ಈ ಥರ ಮಾರ್ಕ್ ಹಾಕಿಕೊಳ್ಬೇಕು. ಸಾರಿ, ಇಲ್ಲಿ ಈ ಎಡ್ಜಿಗೆ ಮಾರ್ಕ್ ಹಾಕಿಕೊಳ್ಬೇಕು. ಇವಾಗ ಟೈಲರಿಂಗ್ ಕಲಿಯೋರಿಗೆಲ್ಲ ತುಂಬ ಉಪಯೋಗ ಆಗ್ತದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು, ಇದರದ್ದು ಕಟ್ಟಿಂಗ್ ಹೇಳಿಕೊಡಿ ಮೇಡಮ್ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಕಟ್ಟಿಂಗನ್ನು ಹೇಳಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಇದೀಗ ಆಯಿತಾ, ಇಲ್ಲಿಂದ ಹೀಗೆ ಕಟ್ ಮಾಡಬೇಕು. ಇದು ತುಂಬ ಈಸಿ ಮೆಥಡ್, ಮತ್ತು ಜಾಸ್ತಿ ಲೈನಿಂಗ್ ಬೇಕು ಅಂತ ಇಲ್ಲ. ಇಲ್ಲಾಂದರೆ 4 ಮೀಟರ್ ಪೀಸ್ ಇದ್ದರೆ 4 ಮೀಟರ್ಸ್ ಲೈನಿಂಗ್ ಬೇಕಾ ಅಂತ ಸ್ವಲ್ಪ ಜನರಿಗೆ ಡೌಟ್ ಇರ್ಬೋದು. ಸೊ ಹಾಗೆ 2.5 ಮೀಟರ್ ಆದರೂ ಬೇಕು ಮಿನಿಮಮ್. ನಾನಿವಾಗ 2.5 ಮೀಟರನ್ನು ತಗೊಂಡಿದ್ದೇನೆ. ಇಲ್ಲಿ ನೋಡಿ, ಇದೊಂದು ಇಷ್ಟು ದೊಡ್ಡ ಪೀಸ್ ಬರ್ತದೆ ಅಲ್ವಾ, ಇಲ್ಲಿಗೆ ಆಚೆ ಸೈಡ್ ಮತ್ತು ಈಚೆ ಸೈಡು ಇಲ್ಲಿ 2 ಪೀಸ್ ಬಂದಿದೆ. ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಈ ಥರ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದರೆ ಮತ್ತೆ ಇಷ್ಟು ನೋಡಿ ಈ ಥರ ಬರ್ತದೆ. ಈಚೆ ಸೈಡ್ ಕೂಡ ಅದನ್ನು ಜಾಯಿಂಟ್ ಮಾಡಬೇಕು. ಆವಾಗ ನಮಗೆ ಲೈನಿಂಗ್ ತುಂಬ ಅಗಲವಾಗಿ ಚೆನ್ನಾಗಿ ನಮಗೆ ಪೀಸ್ ಸಾಕಾಗ್ತದೆ. ಸೊ ಇವಾಗ ಕಟ್ಟಿಂಗ್ ಆಯಿತು, ಇನ್ನು ಸ್ಟಿಚಿಂಗ್ ಮಾಡುವ. ಸ್ಟಿಚಿಂಗ್ ಮಾಡಿ ಇದನ್ನು ಜಾಯಿಂಟ್ ಮಾಡಿ ಮತ್ತೆ ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟನ್ನು ನಾವಿಟ್ಟರೆ ಸಾಕು. ಸೊಂಟ ಸುತ್ತಳತೆ ಎಷ್ಟು ಇರ್ತದೆ ವಿಡಿಯೋ ಮಾಡಲಿಕ್ಕೆ ಯಾರಿಲ್ಲ ಗೈಸ್, ಅದಕ್ಕೆ ನಾನು ಇವಾಗ ಸ್ಟ್ಯಾಂಡಲ್ಲಿ ಇಟ್ಟಿದ್ದೇನೆ. ಹಾಗೆ ಸ್ವಲ್ಪ ಕಷ್ಟ ಆಗ್ತುಂಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಲಂಗಕ್ಕೆ ಸೊಂಟಕ್ಕೆ ಪಟ್ಟಿ ಇಡ್ತೇವಲ್ಲ, ಅದು ನಿಮಗೆ ಆಗ್ಬೋದು ಎಷ್ಟು ಇಂಚಲ್ಲಿ ಇಡಬೇಕು ಅಂತ. ಸೊ ಒಂದು 5 ಇಂಚು ಇಟ್ಕೊಳ್ಬೇಕು. 5 ಇಂಚು ಬೇಕಾಗ್ತದೆ. ಅದನ್ನು ಮತ್ತೆ ಫೋಲ್ಡ್ ಮಾಡುವಾಗ 2.5 ಸಿಗುದಲ್ಲ, ಹಾಗೆ
ನನ್ನಕ್ಕಿಂತ ದೊಡ್ಡ ದೊಡ್ಡ ಟೈಲರ್ನವ್ರು ಇರ್ಬೋದು, ಅವರು ಈ ಥರ ಅಲ್ಲ, ಇದು ರಾಂಗ್ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ಬೋದು. ಸೊ ಒಬ್ಬೊಬ್ಬರು ಈಗ ತುಂಬ ಜನ ಟೈಲರ್ನವ್ರು ಇದ್ದಾರೆ, ಒಬ್ಬೊಬ್ಬರ ಸ್ಟೈಲ್ ಒಂದೊಂದು ಥರ ಇರ್ತದೆ. ಸ್ಟಿಚಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು. ಹಾಗೆ ಯಾರನ್ನು ಹೀಯಾಳಿಸುವಂತಹ ಸ್ವಾತಂತ್ರ್ಯ ಯಾರಿಗೂ ಕೂಡ ಇಲ್ಲ. ಸೊ ಅವತ್ತೊಂದು ನಾನು ಬ್ಲೌಸಿದು ವೀಡಿಯೋಸ್ ಮಾಡಿದ್ದೆ, ಅದಕ್ಕೆ ಕಮೆಂಟ್ ಹಾಕಿದ್ರಿ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು. ನನ್ನಲ್ಲಿ ತುಂಬ ಜನ ಬ್ಲೌಸು ಎಲ್ಲ ಎಲ್ಲಿಯೂ ಸ್ಟಿಚ್ ಮಾಡಿ ಅಲ್ಲಿ ಜಾರೋದು ಇಲ್ಲಿ ಜಾರೋದು ಅದೆಲ್ಲ ಕಂಪ್ಲೇಂಟ್ ಇದ್ದಂತಹ ಕಸ್ಟಮರನ್ನು ನನ್ನ ಕೈಯಲ್ಲಿದ್ದಾರೆ ನಿಜವಾಗಿ. ಅವರಿಗೆಲ್ಲರಿಗೂ ಬೇರೆ ಕಡೆಯಲ್ಲಿ ಸರಿಯಾಗದು ನನ್ನಲ್ಲಿ ಸರಿಯಾಗಿದೆ. ಅದರಲ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಹಾಗೆ ನನಗೆ ಕಟ್ಟಿಂಗ್ ಸ್ಟಿಚಿಂಗ್ ನಾನು ಕಲ್ತಿದ್ದೆ, ಆದರೆ ಕಟ್ಟಿಂಗ್ ನನಗೆ ಯಾರೂ ಗುರುಗಳಿಲ್ಲ. ಸೊ ನಾನೇ ಸ್ವತಃ ಕಲ್ತಿರೋದು. ಹಾಗೆ ಅದರಲ್ಲಿ ನನಗೆ ಎಷ್ಟು ಗೊತ್ತಿದೆಯಾ ಅದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಯಾಕಂದರೆ ಯಾರು ಕೂಡ ಟೈಲರ್ನವರು ಕಟ್ಟಿಂಗನ್ನು ಯಾರಿಗೂ ಕಲಿಸೋದಿಲ್ಲ. ಸ್ಕರ್ಟಿದು ಸುತ್ತ 40 ಇದೆ. 40 ಅಂದರೆ 21 ಆದರೂ ಬರಬೇಕು. ಇವಾಗ ನನ್ನದರಲ್ಲಿ ಪೀಸ್ ಕಮ್ಮಿ ಇದೆ. ಸೊ ನಾನೇನು ಮಾಡಬೇಕು ಗೊತ್ತಾ, ಜಾಯಿಂಟ್ ಮಾಡಬೇಕು. ಇದೇ ಥರ ಯಾವುದಾದ್ರೂ ನಿಮಗೆ ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಇದು ಯಾವುದಾದ್ರೂ ವೀಡಿಯೋಸ್ ಬೇಕಾದರೆ ಖಂಡಿತವಾಗ್ಲೂ ಹೇಳ್ಬೋದು. ಇವತ್ತಂತೂ ಫುಲ್ ಬ್ಯುಸಿ ಇದೆ ಗೈಸ್, ಯಾಕಂದರೆ ಇಲ್ಲಿ ನೋಡಿ ಬ್ಯಾಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಫುಲ್ ಇವತ್ತು ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ಹಾಕಿದ್ದೀನಿ. ನನ್ನ ಮಿಷಿನ್ ಬೇರೆ ಇಲ್ಲಿದೆ. ಸೊ ಇವಾಗ ಸ್ಕರ್ಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಕೊಡ್ತೀನಿ, ಬನ್ನಿ. ಇನ್ನೊಂದು ದಿನ ನಿಮಗೆ ಸ್ಕರ್ಟ್ ಇದು ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಖಂಡಿತವಾಗ್ಲೂ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಳಿಕೊಡ್ತೀನಿ ಆಯಿತಾ. ಇವತ್ತು ನಾನು ಸ್ಕರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಯಾವ ಕೆಲಸ ಸಹ ಅಷ್ಟೇ, ನಮಗೆ ಕಲಿಬೇಕು ಅಂತ ಛಲ ಇರಬೇಕು. ಹಾಗಾದರೆ ಖಂಡಿತವಾಗ್ಲೂ ನಾವು ಕಲಿತೀವಿ, ಇಂಟ್ರೆಸ್ಟ್ ಇರಬೇಕು. ಸೊ ಹಾಗೆ ಹೌದಲ್ವಾ? ನಿಜ ಆದರೆ ಕಮೆಂಟ್ ಮಾಡಿ. ಫಸ್ಟಿಗೆ ನಾನು ಲೈನಿಂಗನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ತುಂಬ ಮೈಂಡ್ ಇರಬೇಕು ನಮಗೆ. ಈ ಟೈಲರಿಂಗ್ ಜಾಬ್ ಇದೆ ಅಲ್ವಾ, ಅದರಲ್ಲಿ ಕ್ರಿಯೇಟಿವ್ ಆಗಿ ನಾವು ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಡಿಸೈನ್ಸ್ ಎಲ್ಲ ಯಾವತ್ತೂ ಬೇರೆ ಬೇರೆ ಥರದ್ದು ಬರ್ತಾ ಇರ್ತದೆ. ಸೊ ಅದನ್ನು ನಾವು ಥಿಂಕ್ ಮಾಡ್ಕೊಳ್ಬೇಕು, ಯಾವ ಥರ ಕಟ್ಟಿಂಗ್ ಮಾಡಿದ್ದಾರೆ. ನನಗೆ ಇವಾಗ ಯಾವುದು ಡಿಸೈನ್ಸ್ ಒಮ್ಮೆ ನೋಡಿದಾಗೆ ಗೊತ್ತಾಗ್ತದೆ, ಓ ಈ ಥರ ಕಟ್ ಮಾಡಿದ್ದಾರೆ ಅಂತ. ಹಾಗೆ ಕಟ್ ಮಾಡ್ತೀನಿ. ಆರಾಮ್ಸೆ ಒಂದು ಸೈಡ್ ಇದಾಯಿತು. ಎಷ್ಟು ಅಗಲ ಕಾಣ್ತಾ ಉಂಟು ನೋಡಿ. ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಈ ಪೀಸನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಬೇಕು. ಹಾಗೆ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇವಾಗ ಸಬ್ಸ್ಕ್ರೈಬರೇ ಆಗ್ತಾ ಇಲ್ಲ ನನ್ನ ಚಾನಲ್ಗೆ, ಗೊತ್ತಿಲ್ಲ ಏನು ಎಂತ ಅಂತ. ಇಲ್ಲಿ ನೋಡಿ, ಎರಡು ಸಹ ಜಾಯಿಂಟ್ ಮಾಡಿ ಇತ್ತು. ಈ ನಮ್ಮದು ಸಾರಿದು ಸ್ಕರ್ಟ್ ಇದೆ ಅಲ್ವಾ, ಅದನ್ನು ಸಹ ಈ ಥರನೇ ಸ್ಟಿಚ್ ಮಾಡೋದು. ಅದು 6 ಪೀಸ್, ಇದು 3 ಪೀಸ್, ಅದು 4 ಪೀಸ್, ಆ ಥರ ಎಲ್ಲ ಇರ್ತದೆ. ಇದೇ ಥರ ಇರ್ತದೆ. ಹಾಗೆ ನೋಡಿ ಎಷ್ಟು ಆರಾಮ್ಸೆ, ತುಂಬ ಅಂಬ್ರೆಲ್ಲ ಥರ ಬರ್ತದೆ. ಇಲ್ಲಾಂದರೆ ತುಂಬ ಲಾಸ್ ಅಲ್ವಾ. ಸೊ ಹಾಗೆ ಇದನ್ನು ಎಷ್ಟು ಲೆಂತ್ ಬೇಕು ಅಷ್ಟನ್ನು ನಾವು ಕಟ್ ಮಾಡಿದರೆ ಆಯಿತು. ನಾನು ಕ್ಯಾನ್ವಾಸನ್ನು ಇಟ್ಟಿದ್ದೇನೆ ಅಂತ ಈ ಥರ, ಯಾಕಂದರೆ ಅದು ನೀಟಾಗಿ ಬರ್ತದೆ, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಸೊ ಹಾಗೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇದ್ದೀನಿ.
ನೋಡಿ ನೀಟ್ ಬರ್ತದೆ. ಅಲ್ಲಿ ಜಾಸ್ತಿ ಬೆಳಕಿಲ್ಲ ಗೈಸ್, ಹಾಗೆ ಅಲ್ಲಿ ಅಷ್ಟು ನೀಟಾಗಿ ಕಾಣ್ತಿರ್ಲಿಲ್ಲ ನೋಡಿ. ರೈಟ್ ಈ ಥರ ಫುಲ್ ಲೆಂತ್ ಬಂದು ಈ ಥರ ಬಂತು ನೋಡಿ. ಈ ಥರ ನೀಟಾಗಿ ಬರಬೇಕು ಸೇಮ್. ಆಯಿತು, ಫುಲ್ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಅರ್ಧಂಬರ್ಧ ಮಾಡಿದೆ. ನನ್ನ ಹಸ್ಬೆಂಡ್ ಬಂದರೆ ಅವ್ರ ಮತ್ತೆ ಮಾತಾಡ್ತಾ ಇದ್ರು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ವೀಡಿಯೋ ಅರ್ಧದಲ್ಲಿ ಸ್ಟಾಪ್ ಮಾಡಿ ಸ್ಟಿಚ್ ಮಾಡಿಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ಅದು ಫೈನಲ್ ಆಗಿ ಸ್ಟಿಚಿಂಗ್ ಕೂಡ ಆಯಿತು. ಲೈನಿಂಗ್ ನೋಡಿ ಯಾವ ಥರ ಅಂತ, ಲೈನಿಂಗ್ ನೋಡಿ ಈ ಥರ ತುಂಬ ಸಖತ್ತಾಗಿ ಬಂತು. ಇದೇ ಥರ ಟ್ರೈ ಮಾಡಿ ಆಯಿತಾ. ಇಲ್ಲಿಗೆ ನಾನು ಬಟ್ ಕಲಿಸ್ಕೊಡ್ತೀನಿ, ಅದು ಬಟ್ಟೆಯಲ್ಲೇ ಮಾಡೋದಿಲ್ಲ, ಮತ್ತೊಂದು ಸಿಗ್ತದಲ್ಲ ಅದನ್ನು ಇಡುವ ಅಂತ ಇದ್ದೇನೆ. ಸೊ ಅದಕ್ಕೆ ಹೀಗೆ ಬಿಟ್ಟಿದ್ದೇನೆ.